ಜಗತ್ತೇ ವಿಸ್ಮಯ, ಸೃಷ್ಟಿಯೇ ರಹಸ್ಯ, ನಂಬಿಕೆನೇ ದೇವರು. ಇದೇ ನಮ್ಮ ಸ್ವಾಗತ್ ಆಭರಣ ಅರ್ಪಿಸುವ ಸತ್ಯಂ ಶಿವಂ ಸುಂದರಂ. ಮನುಷ್ಯ ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದು ನಿಮಗೆ ಗೊತ್ತಿದೆ. ದುಡ್ಡಿನ ವ್ಯಾಮೋಹವೇ ಅಂಥದ್ದು. ಎಷ್ಟೇ ಆಗಲಿ ಮನುಷ್ಯ ಬುದ್ಧಿ ಅಲ್ವಾ? ಆದರೆ ಇಲ್ಲೊಂದು ಕಡೆ ದುಡ್ಡಿಗಾಗಿ ಆಸೆ ಪಡೋ ದೇವರು ಇದೆ. ನಿಮ್ಮ ಯಾವುದೇ ಕೆಲಸ ಮಾಡಿಕೊಡೋದಕ್ಕೂ ಆ ದೇವರು ಕೇಳೋದು ದುಡ್ಡನ್ನ. ನಾವೀಗ ಹೊರಟಿರೋದು ಅಂಥ ವಿಶೇಷವಾದ ಸ್ಥಳಕ್ಕೆ. ಈ ಕ್ಷೇತ್ರಕ್ಕೆ ದುಡ್ಡಿನ ಆರ್ಕೆನೇ ಜಾಸ್ತಿ ಬರ್ತಾರೆ. ನಮ್ಮ ಮಾವರ ಅಬಕಾರಿ ಇಲಾಖೆ ಒಳಗೆ ಕೆಲಸ ಮಾಡ್ತಾರೆ ಹೊಸಪೇಟೆಯಲ್ಲಿ. ಅವರಿಗೆ ಬೆಳಗಾಂ ಕಡೆ ಟ್ರಾನ್ಸ್ಫರ್ ಆಗಿತ್ತು. ಆ ನಂತರ ನಮಗೆ ಅಲ್ಲಿಗೆ ಹೋಗೋಕೆ ದೂರ ಆಗ್ತದೆ ಅಂತಂದು ನಮಗೆ ಹೊಸಪೇಟೆಗೆ ಟ್ರಾನ್ಸ್ಫರ್ ಕೊಡ್ರಿ ಅಂತ ನಾವು ಈ ತಾಯಿ ಒಳಗೆ ಕೇಳ್ಕೊಂಡ್ವಿ. ಆಗ ಆ ತಾಯಿ ಒಳಗೆ ನಮ್ಗೆ ಹೇಳಿದ ಪ್ರಕಾರನೇ ನಮಗೆ ಬಳ್ಳಾರಿಗೆ ಆದರೆ ನಿಮ್ಗೆ 5,000 ರೂಪಾಯಿ ಮುಡುಪು ಹಾಕ್ತೀವಿ ಅಂತ ಹೇಳ್ಕೊಂಡ್ವಿ. ಬೇಡ್ಕೊಂಡ ನಂತರ ಆಮೇಲೆ 4-5 ವಾರ ತಿಂಗಳು ಅಷ್ಟರೊಳಗೆ ನಮ್ಮದು ಕೇಳ್ಕೊಂಡಿದ್ದು ಸರಿ ಹೋಯ್ತು. ಈ ದೇವರಿಗೆ ದುಡ್ಡೆಂದ್ರೆ ಪ್ರೀತಿ. ಹಾಗಂತ ಲಕ್ಷ ಸಾವಿರ ಅಂತ ಕೊಡ್ಬೇಕಂತೇನಿಲ್ಲ. ಭಕ್ತಿಯಿಂದ 1 ರೂಪಾಯಿ ಕೊಟ್ಟರು ಕೆಲಸ ಆಗತ್ತೆ. ಅದಕ್ಕೆ ಸಾಕ್ಷಿ ಇಲ್ಲಿರೋ ಬಡ ದಂಪತಿಗಳು. ಈ ಚೆನ್ನಬಸಪ್ಪ ಇವತ್ತು ಜೀವಂತವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವರ ನಂಬಿಕೆ ಮತ್ತು ನಂಬಿಕೆಯ ಹಿಂದಿರೋ ಆ ಶಕ್ತಿ. ಅವರು ಫಸ್ಟು ಆಗುತ್ತೆ ಆಗಲ್ಲಮ್ಮ, ನಾವೇನು ಮಾಡೋಕ್ಕಾಗಲ್ಲ, ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಅಂತ ಹೇಳಿದರು. ಭಾಳ ಇದಾಯಿತು, ನಮಗೆ ತೊಂದರೆ ಆಯಿತು. ಹೇಳು ಅಂದರೆ ಇವರು ಏನು ಅನ್ನೋಕ್ಕೂ ಇಲ್ಲ, ಉಸಿರಾಡೋನು ಫುಲ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದು ತುಂಬ ನಾವೆಲ್ಲ ಆಗಲೇ ಹೋಗಿ ತಂದ್ಕೊಂಬಿಟ್ಟಿದ್ವಿ ಎಲ್ಲ. ನಿಮ್ಗೆ ನಂಬೋದಕ್ಕೂ ಕಷ್ಟ ಆಗ್ಬೋದು. ಈ ಚೆನ್ನಬಸಪ್ಪನ ಬದುಕಲ್ಲಿ ಅಂಥ ದುರಂತ ನಡೆಯುತ್ತೆ. ಅದಕ್ಕಿಂತ ದೊಡ್ಡ ಚಮತ್ಕಾರವು ನಡೆದು ಹೋಗುತ್ತೆ. ಇದೆಲ್ಲ ಶುರುವಾಗಿದ್ದು ಒಂದು ಆಕ್ಸಿಡೆಂಟ್ನಿಂದ. ಬೆಳಗ್ಗೆ ಬಡ್ಕೋತಾ ಇದೆ ಅನಿಷ್ಟದ್ದು. ಊಟ ಆಯ್ತಾ ರಾಜಮ್ಮ? ಓ ಇನ್ನೂ ಇಲ್ಲ ಶಾರದಕ್ಕ. ಯಜಮಾನ್ರು ಬೇರೆ ಊರಲ್ಲಿಲ್ಲ, ಸಿಟಿಗೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ. ಹೊಲದ ಹತ್ರ ಆಳ್ಗಳು ಬಂದಿದ್ರು, ನಾನು ಹೊಲದ ತಕ್ಕ ಹೋಗಿದ್ದೆ, ಇವಾಗ ಬಂದೆ. ಅಕ್ಕ ಅಕ್ಕ, ಯಾಕೆ ಶಂಕರಣ್ಣ, ಯಾಕೆ ಹೀಗೆ ಬರ್ತಾ ಇದೆಯಾ? ಏನಾಯ್ತು? ಅದು ನಮ್ಮನೆಗೆ ಫೋನ್ ಬಂದಿತ್ತು. ಸಿಟಿಲಿ ಚೆನ್ನಪ್ಪಣ್ಣಂಗೆ ಏನಾಯ್ತು? ಚೆನ್ನಪ್ಪಣ್ಣಂಗೆ ಆಕ್ಸಿಡೆಂಟ್ ಆಗೋಯ್ತಂತೆ. ಸಮಾಧಾನ ಮಾಡ್ಕೋ, ಏನು ಆಗಲ್ಲ, ಸಮಾಧಾನ ಏನಾಗಲ್ಲ ಬಿಡಕ್ಕ. ಆಸ್ಪತ್ರೆಗೆ ಸೇರ್ಸವ್ರಂತೆ, ಅಪ್ಪನೂ ಹೋಗ್ತವ್ರೆ, ನಿಮ್ಮನ್ನ ಕರ್ಕೊಂಡ್ ಬಾ ಅಂದ್ರು. ಏನು ಆಗಲ್ಲ ಸರ್, ಸಮಾಧಾನ ಮಾಡ್ಕೋ. ಬನ್ನಿ ಅಕ್ಕ ಹೋಗೋಣ. ದುಡಿದು ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದ ಚೆನ್ನಬಸಪ್ಪ ಕಾಲ್ ಮುರ್ಕೊಂಡು ಆಸ್ಪತ್ರೆ ಸೇರ್ತಾರೆ. ಏನೋ ಕೆಟ್ಟ ಘಳಿಗೆ ಅಂದ್ಕೊಂಡು ಬಂದದ್ದನ್ನ ಅನುಭವಿಸ್ತಾರೆ. ತಿಂಗಳ ಕಾಲ ಆಸ್ಪತ್ರೆ ವಾಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆದ್ರೆ ದುರಂತ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಸಾಕಾಗಿ ಹೋಗಿದೆ ಈ ಜೀವನ. ಇದಕ್ಕಿಂತ ಈ ಆಕ್ಸಿಡೆಂಟ್ ಆದಾಗಲೇ ಸತ್ತು ಹೋಗಿದ್ರೆ ಚೆನ್ನಾಗಿತ್ತು. ಬಿಡ್ತು ಅನ್ರಿ, ಯಾಕೆ ಹಂಗೆ ಮಾತಾಡ್ತೀರಾ? ಇನ್ನು ಸ್ವಲ್ಪ ದಿನ ನೀವೇ ಎದ್ದು ಓಡಾಡುವಂಗೆ ಆಗ್ತೀರಾ? ಹುಚ್ಚಿ, ನನಗೇನೋ ನಂಬಿಕೆ ಇಲ್ಲ. ಯಾಕೋ ಇತ್ತಿತ್ತಲಾಗಿ ತುಂಬಾನೇ ಸುಸ್ತಾಗ್ತಾ ಇದೆಯಪ್ಪ. ಮೆಲ್ಲಗೆ ಕೂತ್ಕೊಳ್ಳಿ. ಯಾಕೋ ಜ್ವರ ಬರೋ ಹಾಗಿದೆ. ಹೌದ್ರಿ, ಜ್ವರ ಬಂದಂಗಿದೆ. ನೀವು
ಒಳಗಡೆ ಬಂದು ಮಲ್ಕೊಳ್ಳಿ, ನಾನು ಬಿಸಿ ಬಿಸಿಯಾಗಿ ಗಂಜಿ ಮಾಡ್ಕೊಂಡು ಬರ್ತೀನಿ. ಒಂದಿನ 2 ದಿನ ಸರಿ ಹೋಗುತ್ತೆ ಅಂದ್ಕೊಂಡ್ರೆ ದಿನೇ ದಿನೇ ಜಾಸ್ತಿ ಆಗೋಯ್ತು. ಪರಿಸ್ಥಿತಿ ಕೈ ಮೀರಿ ಡಾಕ್ಟ್ರನ್ನೇ ಮನೆ ಕರೆಸ್ಬೇಕಾಗತ್ತೆ. ಏನಾಗಿದೆ ಡಾಕ್ಟ್ರೆ? ಇದ್ರಗಳಂತದ್ದು ಏನೂ ಆಗಿಲ್ಲಮ್ಮ, ಸ್ವಲ್ಪ ಜ್ವರ ಇದೆ ಅಷ್ಟೇ. 1 ವಾರದಿಂದ ಜ್ವರ ಹೀಗೆ ಇದೆಯಲ್ಲ ಡಾಕ್ಟ್ರೆ? ನಾನು ಮಾತ್ರೆ ಕಷಾಯ ಮಾಡಿ ಕೊಡ್ತಾನೆ ಇದ್ದೀನಿ, ಕಡಿಮೆನೇ ಆಗಿಲ್ಲ. ನಾನು ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಅದನ್ನ ಈಗೊಂದು ಮತ್ತೆ ಗಂಜಿ ಕುಡಿಸ್ಬಿಟ್ಟು ಮತ್ತೆ 2 ಅವರ್ಸ್ ಆದ್ಮೇಲೆ ಒಂದು ಕೊಡಿ, ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ ಅಮ್ಮ. ಸರಿ ಡಾಕ್ಟ್ರೆ. ನಾನೇನು ಬರ್ತೀನಿ. ಆಯ್ತು ಡಾಕ್ಟ್ರೆ. ಡಾಕ್ಟರ್ ಕೊಡೋ ಚಿಕಿತ್ಸೆ ಪ್ರಯೋಜನಕ್ಕೆ ಬರೋದಿಲ್ಲ. 1-2 ದಿನ ಅಲ್ಲ, ತಿಂಗಳುಗಳು ಕಳೆದ್ರೂ ಚನ್ನಬಸಪ್ಪ ಚೇತರಿಸ್ಕೊಳ್ಳೋದಿಲ್ಲ. ಅಲ್ಲಿ 3 ತಿಂಗಳಿದ್ವಿ. ಅವರು ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಕೊಂಡು ಏನು ಇದನ್ನೇ ಇದ್ದಿಲ್ಲ. ಬಾಯಲ್ಲಿ ಇನ್ಸ್ಪೆಕ್ಷನ್ ಆಗುತ್ತೆ ಅಂತೇಳಿ ಮೂಗಿನಲ್ಲಿಟ್ಟರು. ಅದು ಸ್ವಲ್ಪ ದಿನ ಇಟ್ಮೇಲೆ ಮೂಗಿನಲ್ಲಿ ಇನ್ಸ್ಪೆಕ್ಷನ್ ಆಗುತ್ತೆ ಅಂತೇಳಿ ಇಲ್ಲಿ ಹೋಲ್ ಮಾಡಿ ಇಲ್ಲಿಟ್ರು. ಅದಾದಮೇಲೆ ಅದು ನನಗೆ ಮತ್ತೆ ಐಸು ವಾರ್ಡ್ನಲ್ಲೇ ಇದ್ವಿ. ಐಸು ವಾರ್ಡ್ನಲ್ಲಿ 3 ತಿಂಗಳಾದ್ರೂ ಪ್ರಜ್ಞೆನೇ ಇರಲಿಲ್ಲ. ಹಳ್ಳಿಯಲ್ಲಿ ನೀವು ಎಷ್ಟು ದುಡ್ಡು ಕಟ್ಕೊಂಡ್ರೂ ಉಳಿಯಲ್ಲ. ಸುಮ್ಮನೆ ಊರಿಗೆ ಹೋಗಿ 1 ದಿವಸ ಬೇಡ 2 ದಿವಸ ಇರ್ಬೋದು ಅಷ್ಟೇ, ಅಲ್ಲಿವರೆಗೆ ಇರ್ಬೋದು. ಅದನ್ನಂತ ಹೇಳ್ಬೋದು ನಾವು. ಮಣಿಪಾಲಿಗೆ ಹೋದ್ರೆ ಉಳಿಯಲ್ಲ ಅಂತ ಹೇಳಿದ್ರು. ಅಷ್ಟರಲ್ಲಿ ಬರೋಬ್ಬರಿ 4 ಲಕ್ಷ ಖರ್ಚಾಗಿತ್ತು. ಆ ಬಡತನದಲ್ಲಿ ಸಾಲ ಸೋಲ ಮಾಡಿ ಆಸ್ತಿ ಮಾರಿ ಲಕ್ಷಾಂತರ ಖರ್ಚು ಮಾಡ್ತಾರೆ. ಇಷ್ಟಾದ್ಮೇಲೂ ಡಾಕ್ಟರ್ ಹೇಳಿದ್ದು ಇನ್ನು ಬದುಕೋ ಚಾನ್ಸ್ ಇಲ್ಲ, ಕರ್ಕೊಂಡು ಹೋಗಿ ಅಂತ. ಈ ಮಾತು ಕೇಳಿ ಹೆಂಡತಿ ರಾಜೇಶ್ವರಿ ಪರಿಸ್ಥಿತಿ ಹೇಗಾಗ್ಬೇಡ. ರಾಜಮ್ಮ, ರಾಜಮ್ಮ. ಅಕ್ಕ, ನಾನು ಇಲ್ಲಿದ್ದೀನಿ. ನೀವು ಆಗ್ಲೇ ಬಂದ್ಬಿಟ್ರಾ? ನಾ ಹಾಸ್ಪಿಟ್ಲೆಲ್ಲ ಹುಡ್ಕಾಡ್ಕೊಂಡ್ ಬಂದೆ. ಇನ್ನೊಂದ್ 2 ದಿವಸ ಇದು ಬರತ್ತಾನೆ ಹುಷಾರಾದ್ಮೇಲೆ. ನಾನು ಯಾಕಕ್ಕ ಕರ್ಕೊಂಡು ಬರಲಿ? ಡಾಕ್ಟ್ರಿಗೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ರು. ಯಾಕಮ್ಮ, ಏನಾಯ್ತು? ಇನ್ನು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ರು. ನನಗೆ ಏನು ಮಾಡಲಿ ಅಂತ ತೋಚ್ತಾ ಇಲ್ಲ ಅಕ್ಕ. ಡಾಕ್ಟ್ರೇನು ದೇವರೆಲ್ಲ ಬಿಡಮ್ಮ, ದೇವ್ರಿದ್ದಾನೆ, ಕಾಪಾಡ್ತಾನೆ. ದೇವ್ರಿದ್ದಿದ್ರೆ ನಾವ್ಯಾಕೆ ಹೀಗೆ ಕಷ್ಟ ಅನುಭವಿಸ್ಬೇಕಾಗಿತ್ತು? ದೇವ್ರಿಲ್ಲ, ಇದ್ರೂ ಅವನಿಗೆ ಕಣ್ಣಿಲ್ಲ. ಅಷ್ಟರಲ್ಲಿ ಚನ್ನಬಸಪ್ಪ ಉಳಿತಾನೆ ಅನ್ನೋ ಭರವಸೆ ಹೊರಟು ಹೋಗಿತ್ತು. ಖುದ್ದು ಡಾಕ್ಟರ್ಗಳೇ ಆ ಮಾತು ಹೇಳಿ ಮನೆ ಕಳಿಸಿದ ಮೇಲೆ ಯಾರಿಗಾದ್ರೂ ಭರವಸೆ ಹೇಗುಳಿಯುತ್ತೆ? ಒಂದು ಅಗೋಚರ ಶಕ್ತಿಯ ಚಮತ್ಕಾರ ಪ್ರಾರಂಭ ಆಗಿದ್ದೆ ಆನಂತರ. ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ. ಶುಭ ಶಕುನವಾಗೈತೆ, ಶುಭ ಶಕುನವಾಗೈತೆ, ಶುಭ ಶಕುನವಾಗೈತೆ. ಈ ಮನೆಯಲ್ಲೊಂದು ಜೀವ ಸಾವು ಬದುಕಿನ ನಡುವೆ ಹೋರಾಡ್ತೈತೆ, ಹೋರಾಡ್ತೈತೆ, ಹೋರಾಡ್ತೈತೆ. ಹೆಣ್ಣು ಮಗಳ ಕಣ್ಣೀರ ಕಳೆವ ಕಾಲ ಬಂದೈತೆ, ಕಾಲ ಬಂದೈತೆ, ಕಾಲ ಬಂದೈತೆ. ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ. ಪೂರ್ವ ದಿಕ್ಕಿನಲ್ಲಿ ದೇವಿಯ ಗುಡಿಯೊಂದೈತೆ ಮಗಳೇ, ಗುಡಿಯೊಂದೈತೆ ಮಗಳೇ, ಗುಡಿಯೊಂದೈತೆ ಮಗಳೇ. ಅಲ್ಲಿ ಹೋಗಿ ನಿನ್ನ ಕಷ್ಟಗಳ ಹೇಳಿಕೋ ಮಗಳೇ, ಹೇಳಿಕೋ ಮಗಳೇ, ಹೇಳಿಕೋ ಮಗಳೇ. ಖಂಡಿತವಾಗಿಯೂ ನಿನಗೆ ಪರಿಹಾರ ಸಿಗುತ್ತೈತೆ ಮಗಳೇ, ಸಿಗುತ್ತೈತೆ ಮಗಳೇ, ಸಿಗುತ್ತೈತೆ ಮಗಳೇ. ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ. ಶುಭ ಶಕುನವಾಗೈತೆ, ಶುಭ ಶಕುನವಾಗೈತೆ, ಶುಭ ಶಕುನವಾಗೈತೆ. 3 ತಿಂಗಳು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿದ್ದು ಬಂದರೂ ವಾಸಿಯಾಗದ ಕಾಯಿಲೆಯನ್ನ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ವಾಸಿ ಮಾಡತ್ತಾ? ಅಂಥ ಸ್ಥಳ ಇದೆಯಾ? ಆದರೂ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ರಾಜೇಶ್ವರಿ ಗಂಡನನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾಳೆ. ಆ ವಿಸ್ಮಯಕಾರಿ ಕ್ಷೇತ್ರದಲ್ಲಿ ಕಳೆದಿದ್ದು 9 ತಿಂಗಳು.
ಆಸ್ಪತ್ರೆಯಿಂದ ಮನೆಗೆ ಬರುವಾಗ 2 ದಿನ ಬದುಕಿದ್ರೆ ಹೆಚ್ಚು ಅನ್ನೋ ಸ್ಥಿತಿಯಲ್ಲಿದ್ದ ಚನ್ನಬಸಪ್ಪ ನಿಧಾನವಾಗಿ ಚೇತರಿಸ್ಕೋತಾರೆ. ಸಾವಿನ ಮನೆಯ ಬಾಗಿಲನ್ನ ತಟ್ತಾ ಇದ್ದ ಚನ್ನಬಸಪ್ಪನನ್ನ ಬದುಕಿಸಿದ ಆ ಶಕ್ತಿ ಯಾವುದು? ಅಂಥ ವಿಶೇಷವಾದ ಚಮತ್ಕಾರಿಕ ಜಾಗ ಎಲ್ಲಿದೆ? ಅಲ್ಲಿ ನಡೆಯೋ ಪವಾಡಗಳಾದ್ರೂ ಏನು?